केसीएन में आपका स्वागत है। मैं किंग हमीद। ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಆಲಂ. ಉದಯಗಿರಿ ಪೊಲೀಸರಿಂದ ಮನೆ ಕಳ್ಳತನ ಮಾಡಿದ್ದ ಆರೋಪಿಯ ಬಂಧನ. ಅಂದಾಜು 26 ಲಕ್ಷ ಮೌಲ್ಯದ ಸುಮಾರು 392.5 ಗ್ರಾಂ ತೂಕದ ಚಿನ್ನಾಭರಣಗಳ ವಶ. ಮೈಸೂರು ನಗರದ ಉದಯಗಿರಿ ಪೊಲೀಸ್ ಠಾಣಾ ಸರಹದ್ದಿನ ಶಕ್ತಿ ನಗರದ ಮನೆಯೊಂದರಲ್ಲಿ ಸುಮಾರು ಅಂದಾಜು 350 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವುದಾಗಿ ನೀಡಿದ ದೂರಿನ ಮೊಕದ್ದಮೆ ಸಂಖ್ಯೆ 71/24 ಕಾಲಂ 457 380 ಐಪಿಸಿ ಮೇರೆಗೆ ದಿನಾಂಕ 12/5/2024 ಪ್ರಕರಣ ದಾಖಲಿಸಿಕೊಂಡಿದ್ದು, ಸದರಿ ಪ್ರಕರಣದಲ್ಲಿ ಕಳ್ಳತನವಾದ ಮಾಲು ಮತ್ತು ಆರೋಪಿ ಪತ್ತೆ ಬಗ್ಗೆ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ತಂಡವನ್ನು ರಚಿಸಿ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಮೈಸೂರು ನಗರದ ರಾಜೀವ್ ನಗರದ ವಾಸಿ ಸೈಯದ್ ಅಸ್ಲಂ ಬಿನ್ ಸೈಯದ್ ಜಾನಿ ಎಂಬಾತನನ್ನು ದಸ್ತಗಿರಿ ಮಾಡಿ ಆತನ ವಶದಲ್ಲಿದ್ದ ಪ್ರಕರಣಕ್ಕೆ ಸಂಬಂಧಿಸಿದ ಅಂದಾಜು 26 ಲಕ್ಷ ಮೌಲ್ಯದ ಸುಮಾರು 392.5 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ಅಮಾನತುಪಡಿಸಿಕೊಂಡಿರುತ್ತೆ. ಮೇಲ್ಕಂಡ ಪ್ರಕರಣದ ಪತ್ತೆ ಕಾರ್ಯಾಚರಣೆಗೆ ಮೈಸೂರು ನಗರದ ಮಾನ್ಯ ಉಪ ಪೊಲೀಸ್ ಆಯುಕ್ತರಾದ ಎಸ್ ಜಾಹ್ನವಿರವರು ಹಾಗೂ ದೇವರಾಜ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ ಶಾಂತಮಲಪ್ಪರವರುಗಳ ಮಾರ್ಗದರ್ಶನದಲ್ಲಿ ಉದಯಗಿರಿ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಶ್ರೀ ಸುಧಾಕರ್ ಕೆಎನ್ ರವರ ಸಾರಥ್ಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರುಗಳಾದ ಶ್ರೀ ಆನಂದ್ HM, ನಾಗರಾಜ್ ನಾಯ್ಕ BG, ಸಿಬ್ಬಂದಿಗಳಾದ ಸಿದ್ದಿಕಿ ಅಹಮದ್, ಪ್ರಕಾಶ್, ಸಂತೋಷ್ ಪವಾರ್, ಮಲ್ಲಿಕಾರ್ಜುನ ಚೌಗುಲೆ, ಸಮೀರ್ ಪಟೇಲ್ ಬಿರಾದರ ಮತ್ತು ಕುಮಾರಿ ನಾಜಿಯಾ ಶರೀಫ್ ರವರುಗಳು ಪಾಲ್ಗೊಂಡಿರುತ್ತಾರೆ. ಸದರಿ ಪತ್ತೆ ಕಾರ್ಯವನ್ನು ಮೈಸೂರು ನಗರದ ಮಾನ್ಯ ಪೊಲೀಸ್ ಆಯುಕ್ತರಾದ ಶ್ರೀ ರಮೇಶ್ B ಭಾನೋತ್ ರವರು ಶ್ಲಾಘಿಸಿರುತ್ತಾರೆ. ಬನ್ನಿ ನಮ್ಮ ಚಾನೆಲ್ನ ಮುಖ್ಯಸ್ಥರಾದ ಕಿಂಗ್ ಹಮೀದ್ ರವರು ನಡೆಸಿರುವ ಸಂದರ್ಶನವನ್ನು ವೀಕ್ಷಿಸೋಣ. ನಮ್ಮ ವರದಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ.